ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಡೇ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ರೆಸಿಪಿನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಓಕೆನಾ? ಸೊ ನಾನು ಈ ವಿಡಿಯೋನ ಬಂದುಬಿಟ್ಟು ಥರ್ಸ್ಡೇ ಶೂಟ್ ಮಾಡ್ಕೊಂಡಿದ್ದು, ಅಂದರೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ, ಟೈಮೇ ಸಾಕಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ. ಸೊ ನಾನು ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮಾಮೂಲಿ ನನ್ನ ರೂಟೀನ್ ಕೆಲಸ ಏನಿರುತ್ತೆ ಅದನ್ನು ಮುಗಿಸ್ಕೊಂಡೆ. ಹಾಗೆಯೇ ಪಾತ್ರೆಗಳು ವಾಶ್ ಮಾಡಿರಲಿಲ್ಲ, ಬೆಳಿಗ್ಗೆ ಎದ್ದು ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಮತ್ತು ಇವಾಗ ಹೊರಗಡೆ ಬಂದು ಕ್ಲೀನ್ ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟು ನನ್ನ ಕೆಲಸ ನನ್ನ ಮೈಂಡು ರೀಫ್ರೆಶ್ ಆಗೋದೇ ಕೂಡ ಹೊರಗಡೆಗೆ ಬಂದ ಮೇಲೇ. ಅಲ್ಲಿಗೆ ಬಂದು ಸ್ವಲ್ಪ ನನ್ನ ಕೆಲಸನ ನಾನು ಮಾಡ್ಕೋತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಬಂದುಬಿಟ್ಟು ಫಸ್ಟು ನಾನು ಎಲ್ಲ ಗಿಡಗಳಿಗೂ ನೀರು ಹಾಕ್ತೀನಿ, ಆಯಿತಾ? ಅದನ್ನು ಸ್ವಲ್ಪ ಕೇರ್ ಮಾಡ್ತೀನಿ, ಅಂದರೆ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅಲ್ವಾ ಕೊಳ್ತೋಗ್ಬಿಟ್ಟಿದೆಯೇ ಏನು ಅಂತ. ಅದನ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತೀನಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋಣ ನೆಕ್ಸ್ಟ್ ಅಂತಂದ್ಬಿಟ್ಟು ಇವಾಗ ಫಸ್ಟ್ ಗಿಡಗಳಿಗೆಲ್ಲ ನೀರು ಹಾಕ್ತೆ. ಅದನ್ನು ಹಾಕಿದ್ದಾದಮೇಲೆ ಹೊಸ್ಲೆಲ್ಲ ನೀಟಾಗಿ ತೊಳೆದು ಮತ್ತು ಹೊರಗಡೆ ಕೂಡ ನೀಟಾಗಿ ಅದನ್ನೆಲ್ಲ ಗುಡಿಸಿ ತೊಳೆದು ನೀರು ಎರಚಿ ಮತ್ತು ರಂಗೋಲಿ ಎಲ್ಲ ಬಿಡಿಸ್ಬೇಕಲ್ವಾ. ಸೊ ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ಒಂದಿನ ನಾನು ಮಿಸ್ ಮಾಡಿದ್ರು ಕೂಡ ಏನೋ ಒಂಥರ ಮಿಸ್ ಮಾಡ್ಕೋತಿದ್ದೀನೇನೋ ಅನ್ನೋ ಥರ ಫೀಲ್ ಅನಿಸ್ತಾ ಇರುತ್ತೆ. ಅಂದರೆ ಒಂದೊಂದು ಟೈಮ್ ಬೈ ಚಾನ್ಸ್ ಆಗಿ ರಂಗೋಲಿ ಪೌಡರ್ ಎಲ್ಲ ಖಾಲಿಯಾಗಿಬಿಟ್ಟಿರುತ್ತೆ ಅಲ್ವಾ. ಸೊ ಆವಾಗ ಒಂಥರ ಏನೋ ಮಿಸ್ ಮಾಡ್ಕೋತಿದ್ದೀನೇನೋ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇರುತ್ತೆ. ಅದೇ ರಂಗೋಲಿ ಪುಡಿ ಇದ್ದಿನ ಯಾವ ಡಿಸೈನ್ ಬಿಡಿಸ್ಲಿ, ಯಾವ ಥರ ಬಿಡಿಸ್ಲಿ ಅನ್ನೋ ಥರ ಮೈಂಡ್ ಸೆಟ್ ಓಡ್ತಾ ಇರುತ್ತೆ. ಒಂದೊಂದು ದಿನ ಕಾಮಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲದೆ ಇರೋ ದಿನ ನಿಧಾನಕ್ಕೆ ರಂಗೋಲಿ ಎಲ್ಲ ಬಿಡಿಸಿ ಅದಕ್ಕೆಲ್ಲ ಕಲರಿಂಗ್ ಎಲ್ಲ ಮಾಡಿರ್ತೀನಿ. ಬಟ್ ಅವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ, ಆಯಿತಾ? ಬಟ್ ನನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಏನಾದ್ರು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಅವತ್ತಿನ ದಿನವೇ ಎಡವಟ್ಟು ಮಾಡ್ಕೊಂಡಿರ್ತೀನಿ. ಅವತ್ತಿನ ದಿನವೇ ಸರಿಯಾಗಿ ರಂಗೋಲಿನೇ ಬಿಡಿಸಿರಲ್ಲ ನಾನು. ಬಟ್ ಇನ್ನು ಬಾಕಿ ದಿನಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂಥರ ನನಗೇನೆ ಅಟ್ರ್ಯಾಕ್ಟ್ ಆಗ್ತಿರುತ್ತೆ ಬೇಗ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಮತ್ತು ಇತ್ತೀಚೆಗೆ ಸ್ವಲ್ಪ ರಂಗೋಲಿ ಇಟ್ಟಿಗೆ ಪೌಡರ್ ಬರುತ್ತಲ್ಲ, ಇಟ್ಟಿಗೆ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ಸೊ ಅದನ್ನು ಹಚ್ಚಿ ಬಿಡ್ತಾ ಇದ್ದೀನಿ. ಅದನ್ನು ಕ್ಯಾಪ್ಚರ್ ಮಾಡಿಲ್ಲ ನಾನು, ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದಿನ ಕ್ಯಾಪ್ಚರ್ ಮಾಡಿ. ಬಟ್ ಅದು ಒಂಥರ ಏನೋ ಅಟ್ರ್ಯಾಕ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮಾಮೂಲಿ ಡೈಲಿ ಸಿಂಪಲ್ಲಾಗಿ ಬರೀ ರಂಗೋಲಿ ಪೌಡರಲ್ಲೇ ರಂಗೋಲಿ ಬಿಡಿಸೋದಕ್ಕಿಂತ ಅದರಲ್ಲಿ ಕಲರಿಂಗ್ ಮಾಡಿದಾಗ ಏನೋ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ, ಓಕೆನಾ? ಹಂಗೇ ರಂಗೋಲಿ ಬಿಡಿಸೋದನ್ನು ಕೂಡ ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಸೊ ನಾನು ಆವಾಗಲೇ ಹೇಳ್ದೆ ಅಲ್ವಾ, ನನ್ನ ಮೈಂಡಲ್ಲಿ ಒಂಥರ ಓಡ್ತಾ ಇರುತ್ತೆ, ಬಟ್ ನಾನು ಬಿಡಿಸಿರೋದೇ ಒಂದಾಗಿರುತ್ತೆ. ಯಾಕಂದರೆ ಅಟ್ ಎ ಟೈಮ್ 2 ಕೆಲಸ ಮಾಡ್ತಿರ್ತೀವಿ ಅಲ್ವಾ. ಒಂದು ವೀಡಿಯೋ ಕ್ಯಾಪ್ಚರ್ ಕೂಡ ಮಾಡ್ಕೋಬೇಕು ಮತ್ತು ರಂಗೋಲಿ ಕೂಡ ನೀಟಾಗಿ ಬಿಡಿಸ್ತಾ ಇರ್ತೀನಿ ಅಲ್ವಾ. ಸ್ವಲ್ಪ ಕನ್ಫ್ಯೂಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಬರಲಿಲ್ಲ, ಬಟ್ ಇರಲಿ ಓಕೆ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಯಾಕಂದರೆ ಗುರುವಾರ ಅಲ್ವಾ, ಸೊ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಹಾಗೆಯೇ ಅದನ್ನೆಲ್ಲ ನೀಟಾಗಿ ಮಾಡೋಣ ಅಂತಂದ್ಬಿಟ್ಟು ಬೇಗ ಬಂದು ರಂಗೋಲಿ ಬಿಡಿಸಿದ್ದಾದಮೇಲೆ ನೆಕ್ಸ್ಟ್ ಕೆಲಸ ನಾನು ಫ್ರೆಶ್ ಅಪ್ ಆಗೋದೇ ಇರುತ್ತೆ. ಸೊ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಮುಗಿಸ್ಕೊಂಡಿದ್ದಾದಮೇಲೆ ಅಷ್ಟೇ ಅಲ್ಲಿಗೇ ಸ್ಟಾಪ್ ಮಾಡಿದೆ. ಆ್ಯಕ್ಚುಲಿ ನಾನು ಫುಲ್ ಡೇ ರೋಟೀನ್ನ ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂದ್ಬಿಟ್ಟೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಅದು ಏನೋ ಗೊತ್ತಿಲ್ಲ, ಒಂಥರ ಏನೋ ಮೈಂಡ್ ಸೆಟ್ ಫುಲ್ ಅಪ್ಸೆಟ್ ಆದೋ ರೀತಿ ಅನ್ನಿಸ್ತಾ ಇತ್ತು.
ಅದಕ್ಕೋಸ್ಕರ ನಾನು ವೀಡಿಯೋನೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಜಸ್ಟ್ ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಆ ದಿನದ್ದು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಬಂದುಬಿಟ್ಟು ಫ್ರೈಡೇ ಮಾರ್ನಿಂಗ್ ಟೈಮ್ದು ಮಾಮೂಲಿ ನಾರ್ಮಲಾಗಿ ರಂಗೋಲಿ ಎಲ್ಲ ಬಿಡಿಸಿ ಫ್ರೆಶ್ ಅಪ್ ಆಗಿ ಅದೆಲ್ಲ ಮಾಮೂಲಿ ಡೇ ರೊಟೀನ್ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಇವಾಗ ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ನ ಬಂದುಬಿಟ್ಟು ಚಿತ್ರಾನ್ನ ಮಾಡ್ಕೊಬಿಡೋಣ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ನಾರ್ಮಲಾಗಿ ಲೆಮನ್ ಚಿತ್ರಾನ್ನನೇ ಮಾಡ್ತಾ ಇರ್ತೀನಿ. ಬಟ್ ಇರಲಿ ಇವತ್ತು ಅಂದರೆ ಟೊಮೊಟೊ ಗೊಜ್ಜೆಲ್ಲ ಮಾಡಿಟ್ಕೊಳ್ಳೋಣ, ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡು ಅದರಲ್ಲಿ ಚಿತ್ರಾನ್ನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಮಾಡಿಟ್ಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟು ಮಧ್ಯಾಹ್ನ ಟೊಮೊಟೊ ಕೆಚಪ್ ಮಾಡ್ಕೊಳ್ಳೋಣ ಅಂತ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಟೊಮೊಟೊನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಳಗಡೆ ಒಂದೊಂದರಲ್ಲಿ ಹುಳಗಳೆಲ್ಲ ಇರುತ್ತೆ ಅಲ್ವಾ, ಸೊ ಹಾಗಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಖಾರಕ್ಕೆ ಅಂತ ಅಂದ್ಬಿಟ್ಟು ಮಾಮೂಲಿ ಮೆಣಸಿಯನ್ನು ಏನು ಬರುತ್ತೆ ನಾರ್ಮಲ್ ಮೆಣಸಿಯನ್ನು ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೊಳ್ಳಿಲ್ಲ ಅಂತಂದರೆ ನೀವು ಗುಂಟೂರು ಮೆಣಸಿಯನ್ನು ಏನು ಬರುತ್ತೆ ಅದನ್ನು ಹಾಕ್ಕೊಳ್ಬೋದು. ಮತ್ತು ಒಂದು ಒಳ್ಳೆ ಕಲರ್ ಬೇಕು ಅಂತ ಬ್ಯಾಡಗೆ ಮೆಣಸಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಇವಾಗ ಕುಕ್ಕರ್ ಒಳಗಡೆ ಹಾಕ್ತೀನಿ. ಒಂದು 1/4 ಕಪ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ನೀರಾದರೂ ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿನೇ ಇದೆ ಅಂತ ಅಂದ್ಕೊತೀನಿ. ಒಂದು 1/4 ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಟೊಮೊಟೊನೂ ಕೂಡ ನೀರು ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಇಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು 2 ಈರುಳ್ಳಿ ಸ್ಲೈಸ್ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿಲಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ 1/4 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು ಎರಡು ಲವಂಗನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿನ ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಗಿಸ್ಕೊಳ್ಳೋದು. ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊತೀನಿ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡಿ ನೋಡೋಣ. ಸೊ ಇದು ವಿಸಿಲ್ ತಗೊಳ್ತೀನಿ, ಅಷ್ಟೊತ್ತವರೆಗೆ ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊತೀನಿ. ಶುಕ್ರವಾರ ದಿನವೂ ಕೂಡ ನಾನು ಜಾಸ್ತಿ ಏನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾನು ಹೇಳ್ದೆ ಅಲ್ವ, ಸ್ವಲ್ಪ ಟಯರ್ಡ್ನೆಸ್ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಟೊಮೊಟೊ ಕೆಚಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೆ. ಸೊ ಅದನ್ನೆಲ್ಲ ವಿಸಿಲೆಲ್ಲ ತೆಗ್ಸಿದಾದ್ಮೇಲೆ ಅದು ತುಂಬ ಕಂಪ್ಲೀಟ್ ಕೂಲ್ ಆಗಬೇಕಲ್ವ. ಸೊ ಹಾಗಾಗಿ ಅದ್ರ ಬೇರೆ ಕೆಲಸ ಏನಾದ್ರು ಮಾಡ್ಕೊಳ್ಳೋಣ ಅದು ಕೂಲ್ ಆಗೋವರೆಗೆ ಅಂತಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚಿಂಗ್ ಹಾಕೊಳ್ಬೇಕಾಗಿತ್ತು. ಅಂದರೆ ಸ್ವಲ್ಪ ನಾರ್ಮಲ್ ಬಟ್ಟೆಗಳೆಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು, ಮತ್ತು ಅದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕಿತ್ತು. ಸ್ವಲ್ಪ ಸ್ಟಿಚಿಂಗ್ ಬಿಟ್ಕೊಂಡಿರೋದೆಲ್ಲ ಸ್ಟಿಚಿಂಗ್ ಹಾಕೊಬಿಡೋಣ ಅಂತಂದ್ಬಿಟ್ಟು ಆ ಕೆಲಸನೂ ಕೂಡ ಆ ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ. ಬೇರೆ ಏನೂ ಕೂಡ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಂದರೆ ಏನೋ ಗೊತ್ತಿಲ್ಲ, ಒಂಥರ ಮಂಕ್ ಅನ್ನೋ ಥರ ಅನ್ನಿಸ್ತಾಯಿತ್ತು. ರಿಪೀಟೆಡ್ ಆಗಿ ಹೇಳ್ತಾನೆ ಇದ್ದೀನಿ, ಗೊತ್ತಿಲ್ಲ. ಸೊ ಇವಾಗ ಆಲ್ರೈಟ್ ಚೆನ್ನಾಗಿದ್ದೀನಿ. ಮತ್ತು ಇವಾಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಟ್ಟೆ ಎಲ್ಲ ಸ್ಟಿಚಿಂಗ್ ಹಾಕಿದ್ದಾದಮೇಲೆ ಅದನ್ನು ಕೂಡ ನೀಟಾಗಿ ಮಡ್ಚಿಟ್ಬಿಟ್ಟು ಆ ಪ್ಲೇಸ್ನು ಕೂಡ ಯೂಸ್ ಮಾಡಿದ್ದಾದಮೇಲೆ ನೀಟಾಗಿ ಅದಾದ ಪ್ಲೇಸ್ಗೆ ಎಲ್ಲನೂ ಇಟ್ಬಿಟ್ಟು ಬಂದೆ. ಸೊ ಇವಾಗ ಬಂದುಬಿಟ್ಟು ಕೆಚಪ್ ಏನು ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟ್ ಇವಾಗ ಕೂಲ್ ಆಗಿದೆ, ಓಕೆನಾ.
ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ಫುಲ್ ಪ್ಲೇನ್ ಪೇಸ್ಟ್ ಅಂತ ಏನು ಕರಿತೀವಿ ನಾವು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಜಾಲರಿ ಏನು ಬರುತ್ತೆ ಟೀ ಸೋಸ್ತೀವಲ್ಲ, ಸೊ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ದೊಡ್ಡದಿದ್ದರೆ ಇದರಲ್ಲೂ ಕೂಡ ಯೂಸ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಸೋಸ್ಕೊಳ್ಬೇಕು. ಏನಕ್ಕೆ ಸೋಸ್ಕೊಳ್ತಿದ್ದೀವಿ ಅಂತಂದರೆ ಅಲ್ಲಿ ಬೀಜಗಳೆಲ್ಲ ಇರುತ್ತೆ ಅಲ್ವಾ, ಟೊಮೊಟೊ ಬೀಜ ಆಗಿರ್ಬೋದು, ಇಲ್ಲ ಮೆಣಸಿ ಏನೇನು ಬೀಜ ಆಗಿರ್ಬೋದು, ಏನು ಬರುತ್ತೆ ಅದೆಲ್ಲ ಇರುತ್ತೆ ಅಲ್ವಾ, ಅದನ್ನು ಸಪ್ರೇಟ್ ತಗೊಳ್ಳೋದಕ್ಕೋಸ್ಕರ ಅದನ್ನು ಕಂಪ್ಲೀಟಾಗಿ ಸೋಸ್ಕೊಬೇಕಾಗುತ್ತೆ. ಸೊ ಅದನ್ನೆಲ್ಲ ಜರಡಿ ಸೋಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅಲ್ಲಿಗೆ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದು ಕುದಿ ಬರೋ ಥರ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಲರಿಂಗ್ ಬಂದಿದೆ ಅಂತ. ನಾನು ಫೋನಲ್ಲಿ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಅದರಿಂದ ಒಂಥರ ಸ್ವಲ್ಪ ಕಲರ್ ನಿಮಗೆ ಬೇರೆ ಥರ ಕಾಣಿಸ್ತಾ ಇರ್ಬೋದು, ಬಟ್ ನಾನು ಲೈಟ್ ಆಫ್ ಮಾಡು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇದನ್ನೆಲ್ಲ ಮಾಡಿದ್ದಾದಮೇಲೆ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಓಕೆನಾ. ಅದಾದಮೇಲೆ ಸ್ವಲ್ಪ ಕುದೀತಾ ಇದೆ ಅನ್ನೋ ಅಷ್ಟರಲ್ಲಿ ಅದನ್ನು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಕರೆಕ್ಟಾಗಿ ಸ್ವೀಟ್ನೆಸ್ ಎಷ್ಟು ಬೇಕು ಅಷ್ಟನ್ನು ಸ್ವೀಟ್ನೆಸ್ಗೆ ಅಂತ ಅಂದ್ಬಿಟ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ, ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ ಫೀಲ್ ಅನ್ನಿಸ್ತು. ಇವಾಗ ಅದು ಕರೆಕ್ಟಾಗಿ ಥಿಕ್ನೆಸ್ ನಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ಗೆ ಅದು ಬರೋ ಥರ ಅದನ್ನು ನೋಡ್ಕೊಳ್ಳಿ. ಸೊ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೇದಲ್ವ. ಇವಾಗ ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು ನಾನು ಇದೊಂದು ಬಾಕ್ಸ್ ಅಷ್ಟು ಆಗಿದೆ. ಈ ಬಾಕ್ಸ್ ಒಳಗಡೆ ಫಿಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಓಕೆನಾ. ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ನಾನು ಫೋನಲ್ಲಿ ಲೈಟ್ ಆನ್ ಮಾಡಿರೋದ್ರಿಂದ ಅದು ಆ ಕಲರ್ ಕಾಣಿಸ್ತಾ ಇದೆ. ಸೊ ರಿಯಲ್ಲಾಗಿ ಈ ಕಲರ್ ಇದೆ, ಓಕೆನಾ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಥಿಕ್ನೆಸ್ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ತುಂಬ ಚೆನ್ನಾಗಿದೆ. ಆರಾಮಾಗಿ ಇದನ್ನು ಒಂದು 2-3 ಮಂತ್ಸ್ವರೆಗೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ, ಓಕೆನಾ. ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಆರಾಮಾಗಿ ಮನೇಲೇ ನಿಮ್ಗೇನಾದರೂ ಮಕ್ಕಳಿಗೇನಾದರೂ ಮಾಡಿಕೊಡ್ಬೇಕು ಅಂತಂದರೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಡ್ಬೋದು. ಸೊ ಇದನ್ನು ಕೂಡ ಫ್ರಿಜ್ಜಲ್ಲಿ ಇವಾಗ ಸ್ಟೋರ್ ಮಾಡಿಕೊಂಡೆ. ಸೊ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವೀಡಿಯೋನ. ನೆಕ್ಸ್ಟ್ ಏನೂ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹಾಗೆಯೇ ಗುಲಾಬ್ ಜಾಮೂನ್ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಹಂಗೇ ತಿನ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ.